ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ನರ್ಸಿಂಗ್ ಬೋರ್ಡ್ ವತಿಯಿಂದ 2025ನೇ ಸಾಲಿನಲ್ಲಿ ಅಪ್ಲಿಕೇಶನ್ಗಳನ್ನು ಬಿಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಯಾವೆಲ್ಲ ಕಾರಣಗಳು ಅಂತಂದರೆ, ಒಂದು GNM ನರ್ಸಿಂಗ್ ಕಾಲೇಜುಗಳನ್ನು ಬಂದ್ ಮಾಡಬೇಕು ಅಂತ ಏನೋ ಒಂದು ಪೇಪರಲ್ಲಿ ಮತ್ತು ಮಾಹಿತಿ ಬಂದಿತ್ತು. ಸೊ ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಇನ್ನೂವರೆಗೆ ಅಪ್ಲಿಕೇಶನ್ಗಳನ್ನು ಬಿಡುಗಡೆ ಮಾಡಿಲ್ಲ. ಆದರೆ GNM ನರ್ಸಿಂಗ್ ಬೋರ್ಡ್ ಒಳಗಡೆ ಅಧಿಕಾರಿಗಳು ಹೇಳ್ತಾ ಇರೋದೇನಂತಂದರೆ, ಈ ವರ್ಷದಿಂದ ನಾವು ಓನ್ಲಿ ಗೋರ್ಮೆಂಟ್ ಕಾಲೇಜುಗಳನ್ನು ಮಾತ್ರ ನಾವು ಬಂದ್ ಮಾಡ್ತಾಯಿದ್ದೀವಿ. ಗೋರ್ಮೆಂಟ್ ಕಾಲೇಜ್ ಬಂದ್ ಅಂದರೆ ಹೇಗೆ? ಗೋರ್ಮೆಂಟ್ ಕಾಲೇಜುಗಳಲ್ಲಿ ಗೋರ್ಮೆಂಟ್ ಸೀಟ್ಗಳನ್ನು ಬಂದ್ ಮಾಡ್ತಾಯಿದ್ದಾರೆ. ಓಕೆ, ಸೊ ಹೀಗಾಗಿ ಈ ಒಂದು ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಮಾಡ್ತಾಯಿದ್ದೀವಿ ಅಪ್ಲಿಕೇಶನ್ಗಳನ್ನು ಬಿಡೋದು. ಆದರೆ ಗೋರ್ಮೆಂಟ್ ಸೀಟ್ಗಳನ್ನು ಪ್ರೈವೇಟ್ ಕಾಲೇಜುಗಳಲ್ಲಿ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು, ಆದರೆ ಗೋರ್ಮೆಂಟ್ ಸೀಟ್ಗಳನ್ನು ಪ್ರೈವೇಟ್ ಕಾಲೇಜುಗಳಲ್ಲಿ ಮಾತ್ರ ತೊಗೋಬೋದು. 14 ಗೋರ್ಮೆಂಟ್ ಕಾಲೇಜುಗಳನ್ನು ಈ ವರ್ಷದಿಂದ ಬಂದ್ ಮಾಡಲಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಧಿಕೃತವಾದಂಥ ಮಾಹಿತಿ ಇನ್ನೂವರೆಗೆ ಲಭ್ಯವಾಗಿಲ್ಲ, ಯಾಕಂತಂದರೆ ಇನ್ನೂ ಅದು ಡಿಸ್ಕಷನ್ ನಡೀತಾ ಇದೆ. ಆದರೆ ಅವರು ಹೇಳ್ತಿರುವಂಥದ್ದಂದರೆ 99% ಎಲ್ಲ ಬಂದ್ ಆಗೋ ನಿರೀಕ್ಷೆ ಇದೆ. GNM ನರ್ಸಿಂಗ್ ಬೋರ್ಡ್ ಗೋರ್ಮೆಂಟ್ ಕಾಲೇಜುಗಳು ಬಂದ್ ಆಗ್ತವೆ ಈ ವರ್ಷದಿಂದ. ಓಕೆ, ಮುಂದಿನ ಅಂದರೆ ಇದು ಬಂದಾದರೆ ಮತ್ತು ನಮ್ಮ ಅದರಿಂದ ಏನಾದರೂ ತೊಂದರೆ ಆಗುತ್ತಾ? ನಾವು ಪ್ರೈವೇಟಲ್ಲಿ ಮಾಡಿದರೆ ನಮಗೇನಾದರೂ ತೊಂದರೆ ಆಗುತ್ತಾ? ಹಾಗೇನಿಲ್ಲ. ಪ್ರೈವೇಟ್ ಕಾಲೇಜುಗಳು ಮಾತ್ರ ರನ್ನಿಂಗ್ ಇರ್ತವೆ, ಗೌರ್ಮೆಂಟ್ ಕಾಲೇಜುಗಳು ಮಾತ್ರ ಬಂದಿರ್ತವೆ. ಓಕೆ, ಸೊ ಹೀಗಾಗಿ ನೀವು ಯಾಕಂದರೆ ಇದಕ್ಕಿಂತ ಮೊದಲು ಗೋರ್ಮೆಂಟ್ ಕಾಲೇಜ್ ಬರೋಕ್ಕಿಂತ ಮೊದಲು ಪ್ರೈವೇಟ್ ಕಾಲೇಜುಗಳೇ ಇದ್ದು, ರೀಸೆಂಟಾಗಿ ಗೋರ್ಮೆಂಟ್ ಕಾಲೇಜುಗಳು ಬಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಗೋರ್ಮೆಂಟ್ ಕಾಲೇಜುಗಳು ಇದ್ದು. ಸದ್ಯಕ್ಕೆ ಅವುಗಳನ್ನು ಬಂದ್ ಮಾಡ್ತಾಯಿದ್ದಾರೆ ಅಷ್ಟೇ. ಆದರೆ ಪ್ರೈವೇಟ್ ಕಾಲೇಜುಗಳು ಇರ್ತವೆ, ಮಾಡ್ಬೋದು, ಯಾವುದೇ ಅಂತ ತೊಂದರೆ ಆಗೋದಿಲ್ಲ. ಯಾಕಂದರೆ ಬಂದ್ ಅಂದರೆ ಎಲ್ಲನೂ ಬಂದ್ ಮಾಡೋಂಗಿಲ್ಲ. ಪ್ರೈವೇಟ್ ಕಾಲೇಜುಗಳು ಇರ್ತವೆ, ಎಜುಕೇಷನ್ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ಅಪ್ಲಿಕೇಶನ್ಗಳನ್ನು ಈ ತಿಂಗಳ ಕೊನೆಯ ವಾರ ತನಕ ಅಪ್ಡೇಟನ್ನು ಮಾಡ್ಬೋದು ಕೂಡ ಅಂತ ಹೇಳಿದ್ದಾರೆ. ಯಾಕಂದರೆ ಇದೇ ಡಿಸ್ಕಷನ್ ನಡೀತಾ ಇದೆ, ಯಾವುದನ್ನು ಬಂದ್ ಮಾಡಬೇಕು, ಯಾವುದನ್ನು ಇಟ್ಕೋಬೇಕು ಅಂತೇಳಿ. ಅದು ಡಿಸ್ಕಷನ್ ಕ್ಲಿಯರ್ ಆದಮೇಲೆ ಒಂದು ಡಿಸೈಡ್ ತೊಗೊಂಡು ಈ ವರ್ಷ ಕೂಡ ಅಪ್ಲಿಕೇಶನ್ ಬಿಡ್ತಾರೆ, ಬಿಡೋದಿಲ್ಲ ಅಂತ ಹೇಳಿಲ್ಲ, ಆದರೆ ತಡ ಆಗುತ್ತೆ ಅಂತ ಹೇಳಿದ್ದಾರೆ. ನನಗನ್ನಿಸ್ತಾ ಇದೆ, ಮತ್ತು ಅವ್ರು ಹೇಳಿರೋ ಪ್ರಕಾರ ಈ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆ ಯಾವುದರೊಂದು ನೋಟಿಫಿಕೇಷನ್ ಬರುತ್ತೆ. ಓಕೆ, ಏನಾರು ಒಂದು ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ, ಒಂದು ಅಪ್ಲಿಕೇಶನ್ ರಿಲೀಸರ್ ಮಾಡ್ತಾರೆ. ಇಲ್ಲಪ್ಪ ಅಂತಂದರೆ ನಿಮ್ಮ ಕಾಲೇಜ್ಗಳಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊರಿ ಅಂತಾರು ಹೇಳ್ತಾರೆ. ಎರಡರಲ್ಲಿ ಒಂದಂತೆ ಆಗುತ್ತೆ.